ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಕಂಬದೂರು ರೈಲ್ವೆ ಸ್ಟೇಷನಲ್ಲಿ. ಇದು ಬರುತ್ತೆ ಆಂಧ್ರ ಪ್ರದೇಶದಲ್ಲಿ, ಕಲ್ಯಾಣದುರ್ಗ ತಾಲೂಕು. ರಾಯದುರ್ಗ ಟು ತುಮಕೂರು ನ್ಯೂ ಲೈನಲ್ಲಿ ಇದು ಒಂದು ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು. ಇದು ಹಾಲ್ಟ್ ಸ್ಟೇಷನ್, ಅಂದರೆ ಕಂಬದೂರು ಹಾಲ್ಟು. ಅದಕ್ಕೆ ಇಲ್ಲಿ ಜಸ್ಟ್ ಒಂದೇ ಒಂದು ಟ್ರ್ಯಾಕ್ ಇದೆ, ಇನ್ನೊಂದು ಟ್ರ್ಯಾಕು ಇನ್ನೂ ಹಾಕಿಲ್ಲ. ಬನ್ನಿ ನೋಡೋಣ, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರಾಯದುರ್ಗದಿಂದ ಕದ್ರಿ ದೇವರಪಲ್ಲಿವರೆಗೂ ಆಲ್ರೆಡಿ ಟ್ರೈನ್ಸ್ ಅಡ್ಡಾಡ್ತಿದ್ವು, ತೃಪ್ತಿ ಟ್ರೈನು. ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಕದ್ರಿ ದೇವರಪಲ್ಲಿ ಬಿಟ್ಟ ಮೇಲೆ ಇದೇ ಕಂಬದೂರು ಸ್ಟೇಷನ್. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ, ಅಲ್ಲಿ ಬೋರ್ಡ್ ಹತ್ರ ಹೋಗಿ ಬರೋಣ. 24 ಕೋಚಸ್ ನಿಲ್ಲಿಸೋ ಥರ ಪ್ಲ್ಯಾಟ್ಫಾರಮ್ ದೊಡ್ಡದಾಗಿ ಮಾಡಿದ್ದಾರೆ. ಇದು ಹಾಲ್ಟ್ ಸ್ಟೇಷನ್ ಆಗಿರೋದ್ರಿಂದ ಒಂದೇ ಪ್ಲ್ಯಾಟ್ಫಾರಮ್ಮು. ಕಂಬದೂರು ಇದು ಕರ್ನಾಟಕ ಬಾರ್ಡ್ರಲ್ಲಿ ಬರುತ್ತೆ. ಜಸ್ಟು 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಬಾರ್ಡ್ರ್ ಕರ್ನಾಟಕ. ಇನ್ನೂ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ 2-3 ವರ್ಷ ಆಗಬಹುದು. ಇನ್ನು ಮಧುಗಿರಿ, ಮಡಗಶಿರ, ಕೊರಟಗೆರೆ ಆ ಕಡೆ ಇನ್ನೂ ಆಗಿಲ್ಲ. ನೋಡಿ ಈ ಸೈಡು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ಇಲ್ಲಿಂದ ನಾವು ಈಗ ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಆಲ್ರೆಡಿ ದೊಡ್ಡಹಳ್ಳಿ ಪಾವಗಡ ಒಂದು 4 ಮಂತ್ಸ್ 5 ಮಂತ್ಸ್ ಬ್ಯಾಕ್ ಒಂದು ಸರಿ ವೀಡಿಯೋ ಮಾಡಿದ್ದೆ. ಪ್ರೆಸೆಂಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ, ಏನು ವರ್ಕ್ ಆಗ್ತಿದೆ ಅಂತ. ಅಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ, ಅದೇ ಬಾರ್ಡ್ರು. ಆ ಕಡೆ ಹೋದರೆ ನಮ್ಮ ಕರ್ನಾಟಕ, ಈ ಕಡೆ ಬಂದರೆ ಆಂಧ್ರ ಪ್ರದೇಶ. ಬಾರ್ಡ್ರ್ ಕ್ರಾಸ್ ಮಾಡೋಣ, ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ಬಿಡೋಣ. ಬನ್ನಿ. ಇಲ್ಲಿಂದ ಪಾವಗಡ 26 ಕಿಲೋಮೀಟ್ರ್ ಐತೆ, ಮಧುಗಿರಿ 78, ತುಮಕೂರು 128. ನೋಡಿ, ಸಿಂಗಲಾಗಿ ಒಂದೇ ಒಂದು ವಿಂಡ್ ಫ್ಯಾನ್ ಐತೆ, ವಿಂಡ್ ಎನರ್ಜಿದು. ನೋಡಿ ಈ ಕಡೆ ಟ್ರ್ಯಾಕು ಕಾಣಿಸುತ್ತಾ ನಿಮಗೆ? ಇವಾಗ ದೊಡ್ಡಹಳ್ಳಿಗೆ ಬಂದಿದ್ದೀವಿ. ಪಾವಗಡ ಇಲ್ಲಿಂದ 19 ಕಿಲೋಮೀಟ್ರ್ ಇದೆ. ಚಿತ್ರದುರ್ಗ 118, ತುಮಕೂರು 119. ಅಲ್ಲಿ ಲೆಫ್ಟಲ್ಲಿ ಕಾಣಿಸುತ್ತೆ ನೋಡಿ, ಅದೇ ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನ್ನು.
ರಾಯದುರ್ಗ ತುಮಕೂರು ರೈಲ್ವೆ ಲೈನಲ್ಲಿ ಇದು ಒಂದು ಮೈನ್ ಸ್ಟೇಷನ್ ಆಗುತ್ತೆ. ಕರ್ನಾಟಕ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಬರೋ ರೈಲ್ವೆ ಸ್ಟೇಷನ್ ಇದೇನೆ, ದೊಡ್ಡಹಳ್ಳಿ. ಬನ್ನಿ ಒಳಗೆ ಹೋಗೋಣ. ಒಳಗೆ ಬಂದಿದ್ದ ತಕ್ಷಣವೇ ರೈಟ್ ಸೈಡಲ್ಲಿ ಟಿಕೆಟ್ ಕೌಂಟ್ರು, ರಿಸರ್ವೇಷನ್ ಕೌಂಟ್ರು ಆರ್ ಟಿಕೆಟ್ ಕೌಂಟ್ರು. ಇದು ವೇಟಿಂಗ್ ಹಾಲ್ ಅನಿಸುತ್ತೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ವರ್ಕ್ ನಡೀತಾನೆ ಇದೆ. ಇಲ್ಲಿ ಟ್ರ್ಯಾಕ್ಟರ್ಸು, ಟಿಲ್ಲರ್ಸ್ ಎಲ್ಲ ಇದ್ದಾವೆ. ಲಾಸ್ಟ್ ಟೈಮು ನಾನು ಬಂದಾಗ ಈ ರೈಲ್ವೆ ಸ್ಟೇಷನ್ ವಿಡಿಯೋ ಮಾಡಬೇಕಾದ್ರೆ ಆ ಕಡೆ ಪ್ಲ್ಯಾಟ್ಫಾರಮ್ಮು ಮತ್ತು ಈ ಕಡೆ ಪ್ಲ್ಯಾಟ್ಫಾರಮ್, ಅಲ್ಲಿ ಮುಂದೆ ಕಾಣಿಸುತ್ತಲ್ಲ ಬ್ಲೂ ಕಲರಲ್ಲಿ ರೂಫ್ ಟಾಪು, ಅವೇನು ಹಾಕಿರಲಿಲ್ಲ. ಇವಾಗೆಲ್ಲ ರೆಡಿ ಮಾಡಿದ್ದಾರೆ. ಆ ಕಡೆ ಪ್ಲ್ಯಾಟ್ಫಾರಮು, ಈ ಕಡೆ ಪ್ಲ್ಯಾಟ್ಫಾರಮು. ನೋಡಿ ಲೂಪ್ ಲೈನ್ಸು ಪ್ಲಸ್ ಮೈನ್ ಲೈನು. ಬನ್ನಿ ನೋಡಿ ಹೋಗೋಣ. ಹಂಗೆ ಮೇಲ್ಗಡೆ ಫುಟ್ ಓವರ್ ಬ್ರಿಡ್ಜ್ ಮೇಲೆ ಹೋಗೋಣ, ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ ಲಾಸ್ಟ್ ಟೈಮು ವರ್ಕ್ ನಡೀತಿತ್ತು ರೈಲ್ವೆ ಸ್ಟೇಷನ್ ಬಿಟ್ಟು ಮುಂದಕ್ಕೆ. ಇವಾಗೂ ಸೇಮ್ ವರ್ಕ್ ನಡೀತಿದೆ. ಈ ಕಡೆ ಪ್ಲ್ಯಾಟ್ಫಾರಮ್ದು ವರ್ಕ್ ನಡೀತಿದೆ. ಮೈನ್ ಲೈನಿಂದೆಲ್ಲ ಟ್ರ್ಯಾಕ್ ವರ್ಕ್ನ ಮಾಡ್ತಿದ್ದಾರೆ. ಬನ್ನಿ ಪ್ಲ್ಯಾಟ್ಫಾರಮ್ 2 ಕಡೆ ಹೋಗೋಣ. ನೋಡಿ ಯಾವ ಥರ ಕಾಣಿಸುತ್ತೆ ಈ ಕಡೆ. ಫುಟ್ ಓವರ್ ಬ್ರಿಡ್ಜ್ ಮೇಲೆ ಆರಾಮಾಗಿ ನಡ್ಕೊಂಡು ಬರ್ಬೋದು, ವೆಹಿಕಲಲ್ಲೂ ಟೂ ವೀಲರ್ಸಲ್ಲೂ ಬರ್ಬೋದು ಅಂತೇಳಿ ಮಾಡಿದ್ದಾರೆ. ಪ್ಲ್ಯಾಟ್ಫಾರಮ್ 2 ಸೈಡು. ಬನ್ನಿ ಹೋಗೋಣ. ಕೆಳಗಡೆ ಹೋಗಿ ಅಲ್ಲಿ ವರ್ಕೆ ಮಾಡ್ತಿದ್ದಾರಲ್ಲ ಟ್ರ್ಯಾಕ್ ವರ್ಕು, ಅಲ್ಲಿ ಹೋಗೋಣ. ನೋಡಿ ಟ್ರ್ಯಾಕ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ. ಇನ್ನು ಮೇ ಬಿ ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು 3 ವರ್ಷ 4 ವರ್ಷ ಬೇಕಾಗಬಹುದು. 3 ವರ್ಷದೊಳಗೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ.
ನೋಡೋದ್ರಲ್ಲ ಫ್ರೆಂಡ್ಸ್, ಇದು ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನ್ದು ವರ್ಕ್ ಏನು ನಡೀತಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಇಲ್ಲಿಂದ ನಾವು ಪಾವಗಡಕ್ಕೆ ಹೋಗೋಣ. ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನಿಂದ ಮತ್ತೆ ಬಂದು ಹೊರಟಿದ್ದೀವಿ ಪಾವಗಡ ಸೈಡು. ನೋಡಿ ಇಲ್ಲಿನ ವರ್ಕೇ ಸ್ಟಾರ್ಟ್ ಆಗಿಲ್ಲ, ಅಂದರೆ ಟ್ರ್ಯಾಕ್ ವರ್ಕ್ ಏನೂ ಸ್ಟಾರ್ಟ್ ಆಗಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸೇಮ್ ಹೆಂಗಿತ್ತು ಇವಾಗ ಹಂಗೆ ಇದೆ. ಇಲ್ಲೊಂದು ಬ್ರಿಡ್ಜ್ ಬರುತ್ತೆ, ಆ ಬ್ರಿಡ್ಜ್ ಹತ್ರ ಹೋಗಿ ನೋಡೋಣ. ನೀವು ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ದೊಡ್ಡಹಳ್ಳಿ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ಸೇಮು ಇವಾಗ ಆವಾಗ ಹೆಂಗಿತ್ತು ಇವಾಗ ಹಂಗೆ ಇದೆ ಇದು. ನೋಡೋಣ, ಅಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ, ಅಲ್ಲೇನಾದರೂ ಸ್ಟಾರ್ಟ್ ಆಗಿದೆಯಾ ಅಂತ ನೋಡೋಣ. ಇದೇ ಬ್ರಿಡ್ಜು, ಬನ್ನಿ ಹೋಗೋಣ ನೋಡೋಣ. ನೋಡಿ ಪರವಾಗಿಲ್ಲ, ಲಾಸ್ಟ್ ಟೈಮು ಈ ಮಣ್ಣೆಲ್ಲ ನೀರೆಲ್ಲ ನಿಂತಿತ್ತು ಲಾಸ್ಟ್ ಟೈಮ್ ಮಾಡಿದಾಗ. ಇನ್ನೂ ಸರಿಸಮ ಮಾಡಿಲ್ಲ, ಆ ಮಣ್ಣೆಲ್ಲ ಒಂದು ಲೆವೆಲಿಗೆ ಮಾಡಿಬಿಟ್ಟು ಅದ್ರ ಮೇಲೆ ಬಿಡ್ಸ್ ಹಾಕಿ ಮತ್ತು ಇನ್ನೊಂದು ಸರಿ ಮಣ್ಣು ಲೆವೆಲ್ ಮಾಡಿ ಆಮೇಲೆ ಟ್ರ್ಯಾಕ್ ಹಾಕ್ತಾರೆ. ಈ ಸೈಡು ಅಷ್ಟೇ, ಇನ್ನು ವರ್ಕು ಅದೇ ಥರ ಇದೆ. ಇಲ್ಲಿಂದ ಪಾವಗಡ 9 ಕಿಲೋಮೀಟ್ರ್ ಇದೆ. ಪಾವಗಡಕ್ಕೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ರೈಟ್ ಸೈಡ್ ಹೋದರೆ ನಮ್ಮ ಚಳ್ಳಕೆರೆ ಚಿತ್ರದುರ್ಗ, ಸ್ಟ್ರೈಟ್ ಹೋದರೆ ತುಮಕೂರು. ಇದೇನು ರೈಟ್ ಸೈಡ್ ನೋಡ್ತಿದ್ದಾರೆ ಇದು ಚಿತ್ರದುರ್ಗ ರೋಡು, ಚಳ್ಳಕೆರೆ ಚಿತ್ರದುರ್ಗ. ಪಾವಗಡ ಎಂಟ್ರಿ ಆಗಿದ್ದೀವಿ. ಬೆಂಗಳೂರು 162, ಮಧುಗಿರಿ 60 ಕಿಲೋಮೀಟ್ರು. ಮುಂದೆ ಸರ್ಕಲ್ ಸಿಗುತ್ತೆ, ಅಂಬೇಡ್ಕರ್ ಸರ್ಕಲ್ಲು, ಅಲ್ಲಿಂದ ಲೆಫ್ಟಿಗೆ ತಗೊಬೇಕು ಪೆನ್ಗೊಂಡ ರೋಡಲ್ಲಿ. ಇದೆ ನೋಡಿ, ಇದು ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲ್ಲು. ಇಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು. ರೊಪ್ಪ ಅಂತ ಒಂದು ಹಳ್ಳಿ ಬರುತ್ತೆ, ಅದನ್ನು ದಾಟ್ಬಿಟ್ಟು ಹೋಗ್ಬೇಕು. ಅಂದರೆ ಅದು ಪಾವಗಡ ಸಿಟಿಯಲ್ಲೇ ಬರುತ್ತೆ. ನೋಡಿ ಇದು ರೈಲ್ವೆ ಬ್ರಿಡ್ಜು. ಈ ಕಡೆ ಹೋದರೆ ಮಡಗಶಿರ, ತುಮಕೂರು ಸೈಡು. ಈಗ ನಾವು ಪಾವಗಡ ರೈಲ್ವೆ ಸ್ಟೇಷನ್ ಸೈಡ್ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ನೋಡಿ ಜೆಲ್ಲಿ ಕ್ರಷರ್ಸು ಲಾಸ್ಟ್ ಟೈಮು ಇತ್ತು, ಇವಾಗೂ ಇದೆ. ಬಟ್ ಜೆಲ್ಲಿ ಎಲ್ಲ ಕ್ರಷ್ ಮಾಡಿ ಇಕ್ಕಿದ್ದಾರೆ. ಆವಾಗ ಜೆಲ್ಲಿ ಎಲ್ಲ ಕ್ರಷ್ ಮಾಡಿರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಇವಾಗ ಒಂದು ಸ್ವಲ್ಪ ಜಾಸ್ತಿ ಇದೆ ಜೆಲ್ಲಿಗಳೆಲ್ಲ. ಫೈನಲಿ ನಾವು ಪಾವಗಡ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ. ನೋಡಿ ರೈಲ್ವೆ ಸ್ಟೇಷನ್ ಬಿಲ್ಡಿಂಗು ಲಾಸ್ಟ್ ಟೈಮ್ ಏನು ವರ್ಕ್ ಆಗ್ತಿರಲಿಲ್ಲ, ಈಗ ಪರವಾಗಿಲ್ಲ ಚೆನ್ನಾಗಾಗಿದೆ. ಟ್ರ್ಯಾಕ್ ವರ್ಕ್ ಎಲ್ಲ ಪೂರ್ತಿ ಇದು ಟ್ರ್ಯಾಕ್ ಲೂಪ್ ಲೈನು ಮೈನ್ ಲೈನು ಎಲ್ಲ ಇದು ಮಾಡಿದ್ದಾರೆ. ಲಾಸ್ಟ್ ಟೈಮ್ ಈ ಥರ ಇರಲಿಲ್ಲ, ಪರವಾಗಿಲ್ಲ, ವರ್ಕು ಫಾಸ್ಟಾಗಿ ಆಗ್ತಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಿಡ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ.
ಲೂಪ್ ಲೈನು, ಮೈನ್ ಲೈನು, ಆ ಕಡೆ ಲೂಪ್ ಲೈನು. ಇಲ್ಲಿ 2 ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಇದೇ ಪಾವಗಡ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸು ಆ್ಯಂಡ್ ಬಿಲ್ಡಿಂಗು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪಾವಗಡದಿಂದ ಎಷ್ಟು ಜನ ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋನ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಊರ ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ. ಪಾವಗಡ ರೈಲ್ವೆ ನಿಲ್ದಾಣ ನೋಡಿ ಫ್ರೆಂಡ್ಸ್. ಇನ್ನು ವರ್ಕು ಇನ್ನೊಂದು 2 ರಿಂದ 3 ವರ್ಷ ಆಗಬಹುದು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಕಮದೂರು ದೊಡ್ಡಹಳ್ಳಿ ಪಾವಗಡ ರೈಲ್ವೆ ಸ್ಟೇಷನ್ ವರ್ಕ್ ಏನು ನಡೀತಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟು ನಾವು ದಾವಣಗೆರೆ ಟು ತುಮಕೂರು ರೈಲ್ವೆ ಲೈನಲ್ಲಿ ತೋಳಹುಣಸೆಯಿಂದ ಆನಗೋಡು ಹಾಗೆ ಟೋಲ್ ಬರುತ್ತೆ. ಟೋಲ್ ಹತ್ರನೂ ರೈಲ್ವೆ ಸ್ಟೇಷನ್ ವರ್ಕ್ ನಡೀತಿದೆಯಂತೆ. ಅದಾಗೆ ಭರಮಸಾಗರ. ಸೊ ಅದನ್ನು ಕವರ್ ಮಾಡೋಣ. ಹೆಬ್ಬಾಳು ಟೋಲು. ಫ್ರೆಂಡ್ಸ್, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ನಿಮಗೆ ಚಿತ್ರದುರ್ಗ ಟು ದಾವಣಗೆರೆ ಲೈನಿಂದು ವಿಡಿಯೋ ಮಾಡ್ತೀನಿ.